ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಯುನಿಕ್ ವ್ಯಾಲ್ಯೂ. ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ಗೆ ಮತ್ತೊಮ್ಮೆ ಸ್ವಾಗತ. ರೈಟ್, ಜೂನ್ 30 ಮಾರ್ಕೆಟು ಏನು ಟ್ರೇಡ್ ಆಗಿದೆ ಅಂತ ನೋಡೋಣ. ಫಸ್ಟ್ಗೆ ಇವತ್ತು ನಾವು ನೋಡೋದಾದ್ರೆ ಮಾರ್ಕೆಟಲ್ಲಿ 3.86 ಪ್ಲಸ್ಸಲ್ಲಿ PNB ಅನ್ನೋದು ಟಾಪ್ ಗೇನರ್ ಆಗಿದ್ರೆ, ಅದ್ರ ಫಾಲೋಡ್ ಬೈ RBL ಬ್ಯಾಂಕ್, ಡಿಕ್ಸನ್, ಲಾರ್ಸನ್ ಲ್ಯಾಬ್ಸ್ ಇದು ಟಾಪ್ ಗೇನರ್ ಆಗಿದ್ರೆ, ಇನ್ನು SBI ಕಾರ್ಡ್ -4.39%ಅಲ್ಲಿ ಅರೌಂಡ್ 947.8 ಹತ್ರ ಕ್ಲೋಸ್ ಆಗಿದೆ. ಇದು ಟಾಪ್ ಲೂಸರ್ ಆಗಿ ನಿಂತಿದ್ರೆ, ಇನ್ನು ಲೋಧಾ, ಟಾಟಾ ಕನ್ಸ್ಯೂಮ್, ಕೋಟಕ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಇದು ಡೌನ್ ಸೈಡ್ ಬಂದಿದೆ. ಕರೆಕ್ಟಾ? ನೋಡಿ, ಇಲ್ಲೊಂದು ಅಬ್ಸರ್ವ್ ಮಾಡಬೇಕು. ಮಾರ್ಕೆಟಲ್ಲಿ ಯಾವಾಗ್ಲೂ ಇವತ್ತು ನಿಫ್ಟಿ ಇಂಡೆಕ್ಸ್ ಏನು ಮೇನ್ ಇಂಡೆಕ್ಸ್ ಇದೆ ಅದು ಟಾಪ್ ಹೋದಾಗ ಎಲ್ಲನೂ ಮಾರ್ಕೆಟ್ ಮೇಲೋಗುತ್ತೆ ಅಥವಾ ಎಲ್ಲ ಕಂಪನಿನೂ ಡ್ರಾಪ್ ಆಗುತ್ತೆ ಅನ್ನೋದು ರೂಲ್ಸ್ ಇರೋದಿಲ್ಲ. ಹಾಗಾಗಿ ಒಂದೇ ಸೆಕ್ಟರ್ಸಲ್ಲಿ ಇರುವಂಥ ಕೆಲವೊಂದು ಕಂಪನೀಸು ಸಮ್ ಟೈಮ್ ಮಾರ್ಕೆಟಲ್ಲಿ ಅಪ್ ಆದಾಗ ಆಪೋಸಿಟ್ ಡೈರೆಕ್ಷನಲ್ಲೂ ಫಾಲ್ ಆಗೋದು ಇರುತ್ತೆ. ಹಾಗಾಗಿ ಯಾರೆಲ್ಲ ಡೇ ಟ್ರೇಡರ್ಸ್ ಇದ್ದೀರಾ ಅವ್ರಿಗೆ ಪದೇ ಪದೇ ಹೇಳ್ತಾ ಇರ್ತೀವಿ, ಎವ್ರಿ ಡೇ ನೀವು ಪ್ರಿಪೇರ್ ಆಗಬೇಕಾದ್ರೆ ಮಾರ್ಕೆಟ್ ಐದರ್ ಡೈರೆಕ್ಷನ್ ಅಂದರೆ ಅಪ್ಪು ಆಗ್ಬೋದು, ಡೌನು ಆಗ್ಬೋದು. ಕರೆಕ್ಟ್ ಅಲ್ವಾ? ಹಾಗಾಗಿ ಯಾವಾಗ್ಲೂ ಒಂದು ಅಪ್ ಸೈಡ್ ಹೋಗುವಂಥ ಮೂಮೆಂಟಮಲ್ಲಿರುವಂಥ ಸ್ಟ್ರಾಂಗ್ ಇರುವಂಥ ಕಂಪನೀಸು ಸ್ಕ್ರಿಪ್ಟ್ ಒಂದು 2-3 ಸೆಲೆಕ್ಟ್ ಮಾಡ್ಕೊಳ್ಬೇಕು. ಡೌನ್ ಸೈಡ್ ಸ್ಕ್ರಿಪ್ಟು ರೆಡಿಯಾಗಿ ಇಟ್ಕೊಂಡಿರಬೇಕು ಅಂತ. ಬಿಕಾಸ್ ಇಂಟ್ರೋಡೇ ಟ್ರೇಡ್ ಮಾಡೋರು ಎಷ್ಟೋ ಜನ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಮಾರ್ಕೆಟಲ್ಲಿ ಅಪ್ ಇದೆ ಅಂತ ಹೇಳಿದ್ರೆ ಎಲ್ಲ ಬ್ಯಾಂಕು ಮೇಲಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಎಕ್ಸಾಂಪಲ್ ಈ ಸ್ಕ್ರೀನಲ್ಲೇ ಇದೆ ನೋಡಿ ನಿಮಗೆ. ಟಾಪ್ ಗೇನರಲ್ಲಿ ಇವತ್ತು PNB, RBL ಎರಡು ಪ್ರೈವೇಟ್ ಬ್ಯಾಂಕ್, ಆ ಎರಡು ಬ್ಯಾಂಕು ಟಾಪ್ ಗೇನರ್ ಆಗಿದ್ರೆ PNB, RBL, ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ಸ್ ಎಲ್ಲ ಇವತ್ತು ಟಾಪಲ್ಲಿದೆ. ಅದೇ ರೀತಿ ನಾವೇನಾದರೂ ಈ ಕಡೆ ಬಂದಾಗ ಲೂಸರಲ್ಲಿ ನೋಡಿ, ಆಲ್ಮೋಸ್ಟ್ ಕೋಟಕ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಡೌನ್ ಸೈಡಲ್ಲಿದೆ. ಎಲ್ಲ ಒಂದೇ ಅಲ್ವಾ, ಮಾರ್ಕೆಟಲ್ಲಿ ಎಲ್ಲ ಬ್ಯಾಂಕ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ನಾನೇನಾದರೂ ಕೋಟಕ್ ಆಕ್ಸಿಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಕಂಪೇರಿಟಿವ್ಲಿ ಪ್ರೀವಿಯಸ್ ಡೇ ಕ್ಲೋಸಿಂಗಿಗೆ ಇವತ್ತು ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಹಾಗಾಗಿ ಒಂದು ಡಿಸಿಷನ್ ಮಾಡ್ತಾ ಪ್ರತಿಯೊಂದನ್ನು ಡಿಸಿಷನ್ ತೊಗೊಳ್ಬಾರ್ದು ಒಂದು ಅನಾಲಿಸಿಸಿಂದ. ಅದಕ್ಕೆ ಆದಂಥ ಡಿಫ್ರೆಂಟ್ ಅನಾಲಿಸಿಸ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಫ್ಟಿಗೆ ಆದಂಥ ಸ್ಟ್ರೆಂತ್ ವೀಕ್ನೆಸ್ ಇರುತ್ತೆ. ಅದು ಟಾಪ್ ಗೇನರ್, ಅದು ಅಪ್ ಟ್ರೆಂಡ್ ಆಗಬೇಕಾದ್ರೆ ಬ್ಯಾಂಕ್ ನಿಫ್ಟಿನೂ ಅದ್ರ ಜೊತೆ ಅಪ್ ಟ್ರೆಂಡೇ ಆಗಬೇಕು, ಸೇಮ್ ಮೂಮೆಂಟಮ್ ಕೊಡಬೇಕು ಅನ್ನೋದು ಏನು ಲಾಜಿಕ್ ಇಲ್ಲ. ಇಟ್ಸ್ ಕಾಲ್ ಕೋ ರಿಲೇಷನ್ ಅಂತ ಕರಿತೀವಿ. ಸಮ್ ಟೈಮ್ ಕೋ ರಿಲೇಷನ್ ಇಟ್ ವಿಲ್ ವರ್ಕ್, ಅರ್ಥ ಆಗ್ತಾ ಇದೆಯಾ? ಸಮ್ ಟೈಮಲ್ಲಿ ಆ ಕೋ ರಿಲೇಷನ್ ಅನ್ನೋದು ಬ್ರೇಕ್ ಆಗಿರುತ್ತೆ, ಆವಾಗ ನಮಗೆ ಗೊತ್ತಾಗೋದಿಲ್ಲ. ಯಾವುದಕ್ಕೂ ಬೆಟರ್ ಯಾವಾಗ್ಲೂ ಯಾವ ಸ್ಕ್ರಿಪ್ಟ್ನ ನೀವು ಮಾಡ್ತೀರಾ ಅದರ ಇಂಡಿವಿಜುವಲ್ ಸಪೋರ್ಟು, ರೆಸಿಸ್ಟೆನ್ಸು, ಸ್ಟ್ರೆಂತ್ ಇದೆಯಾ ಇಲ್ವಾ ನಾಳೆ ಮಾರ್ಕೆಟಲ್ಲಿ ಅಂತ ತಿಳ್ಕೊಳ್ಳೋದು ತುಂಬ ಗುಡ್ ಅಂತ ಹೇಳ್ತೀನಿ. ರೈಟ್, ಹಾಗಾದರೆ ಬನ್ನಿ, ಇದು ಟಾಪ್ ಗೇನರ್, ಟಾಪ್ ಲೂಸರ್. ಸರ್, ಇದು ಆದಮೇಲೆ ಕೆಲವೊಂದು ಮಾರ್ಕೆಟಲ್ಲಿ 30 ಜೂನ್ಗೆ ಯಾವ ರೀತಿ ಮಾರ್ಕೆಟು ಮೂಮೆಂಟಮ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಲಾಸ್ಟ್ ಅನಾಲಿಸಿಸ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಅದರ ಪ್ರಕಾರ ಮಾರ್ಕೆಟಲ್ಲಿ ಏನಾಗಿದೆ ಅಂತ ನೋಡೋಣ. ರೈಟ್, ಹಾಗಾದರೆ ನಿಫ್ಟಿ 1135 ಇತ್ತು, ಬ್ಯಾಂಕ್ ನಿಫ್ಟಿ 1015. ಇನ್ನು ನಿಫ್ಟಿ 50ಯಲ್ಲಿ ನಾವು ಕೆಲವೊಂದು ರೇಂಜ್ನ ಡಿಸ್ಕಸ್ ಮಾಡಿದ್ವಿ. 25,570ಇಂದ 25,660. ಇಟ್ಸ್ ಕಾಲ್ ಸೈಡ್ ವೇಸ್ ಅಂತ ಕರಿತೀವಿ. ಮಾರ್ಕೆಟಲ್ಲಿ ಒಂದು ಗುಡ್ ಪಾರ್ಟಿಸಿಪೇಷನ್ ಬೇಕು ಅಂತ ಹೇಳಿದ್ರೆ ನೋಡಿ, ವೆರಿ ಸಿಂಪಲ್. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ, ಸೈಡ್ ವೇಸ್ ಈಸ್ ನಥಿಂಗ್ ಬಟ್ ಮಾರ್ಕೆಟಲ್ಲಿ ಇಲ್ಲಿಂದ ಈ ಝೋನ್ನ ಸೈಡ್ ವೇಸ್ ಅಂತ ಕರಿತೀವಿ. ಮಾರ್ಕೆಟ್ ಇಲ್ಲೆಲ್ಲಾದರೂ ಓಪನ್ ಆದರೆ ಇದು ಬ್ರೇಕ್ ಆಗಬೇಕು ಅಂತ ರೂಲ್ಸ್ ಏನಿಲ್ಲ, ಆ ಪಾಯಿಂಟಿಂದ ಬಂದು ಅಲ್ಲೇ ಪ್ಲೇ ಮಾಡ್ತಾ ಇರುತ್ತೆ. ಯಾವಾಗ ಬೇಕಾದರೂ ಬ್ರೇಕ್ ಆಗ್ಬೋದು. ಒನ್ಸ್ ನಮಗೆ 660 ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ನೋಡಿ ಅಲ್ಲೇ ಇದೆ 670 ಅನ್ನೋದೇ ರೆಸಿಸ್ಟೆನ್ಸು. ಬ್ರೇಕ್ ಆದಾಗ 720 ಹಾಗೆ 800 ಒಂದು ಗುಡ್ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನೇ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಎಲ್ಲಿ ಸೈಡ್ ವೇಸಲ್ಲಿ ಬಿಗ್ ನಂಬರ್ ಇದೆ ಆ ನಂಬರ್ ಬ್ರೇಕ್ ಆದಾಗ ನೆಕ್ಸ್ಟ್ ರೆಸಿಸ್ಟೆನ್ಸ್ನ ಫಾಲೋ ಮಾಡುತ್ತೆ. ಅದೇ ರೀತಿ ಮಾರ್ಕೆಟಲ್ಲಿ ಡೌನ್ ಸೈಡ್ ಇದ್ದಾಗ ಡೌನ್ ಸೈಡ್ ಬಾಟಮ್ನ ನಮಗೆ ಮಾರ್ಕೆಟು ಫಾಲೋ ಮಾಡುತ್ತೆ ಅಂತ. ಹಾಗಾದರೆ ನಿಫ್ಟಿ ಏನಾಯಿತು ಅಂತ ನೋಡೋಣ. ವೆರಿ ಸಿಂಪಲ್. ಲಾಸ್ಟ್ ವಿಡಿಯೋ ಯಾರೆಲ್ಲ ಕಂಪ್ಲೀಟ್ ನೋಡಿರೋದಾದರೆ ನಿಮ್ಗೊಂದು ಪಾಯಿಂಟ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಕರೆಕ್ಷನ್ಸ್ ಇರುತ್ತೆ, ಸ್ವಲ್ಪ ಟೇಕ್ ಕೇರ್ ಮಾಡಿ ನಿಮ್ಮ ಪೊಸಿಷನ್ಸ್ ಅಂತ. ಹಾಗೆ ನಿಫ್ಟಿ ನೋಡೋದಾದರೆ ನಮ್ಮ ಒಂದು 25,660 ಏನೊಂದು ಸೈಡ್ ವೇಸ್ ಅಂತ ಕೊಟ್ಟಿದ್ವಿ, ಮಾರ್ಕೆಟ್ ಓಪನ್ ಆಗಿದ್ದೆ ಅಲ್ಲೇ. ಅದಾದಮೇಲೆ ಯಾವುದೇ ರೀತಿ ಅಪ್ ಟ್ರೆಂಡ್ ಹೋಗೋದಕ್ಕೆ ಮಾರ್ಕೆಟ್ ಟ್ರೈನೂ ಮಾಡಲಿಲ್ಲ, ಮೂಮೆಂಟಮೂ ಆಗಲಿಲ್ಲ. ಕಂಪ್ಲೀಟ್ 15 ಮಿನಿಟ್ಸ್ ಲೋನ ಬ್ರೇಕ್ ಮಾಡಿ ಮಾರ್ಕೆಟ್ ಡೌನ್ ಸೈಡೇ ಬಂತು. ಎಲ್ಲಿವರೆಗೂ ಅಂದರೆ ನಮ್ಮ ಒಂದು 550 ಪಾಯಿಂಟ್ ಏನಿದೆ ಸೈಡ್ ವೇಸ್ ರೇಂಜು, ಆ ರೇಂಜ್ವರೆಗೂ ಬಂತು. ಒನ್ಸ್ 550 ಬ್ರೇಕ್ ಆದಾಗ ಇಟ್ಸ್ ಎ ಗುಡ್ ಮೂಮೆಂಟಮ್ ಬಂತು. ಅಟ್ ದ ಸೇಮ್ ಟೈಮ್ ಮಾರ್ಕೆಟಲ್ಲಿ ನೀವು ನೋಡೋದಾದರೆ ನಮ್ಮ ಒಂದು ಟೈಮ್ ಕ್ಯಾಂಡಲ್ ಇವತ್ತು ಎಷ್ಟು ಇಂಪಾರ್ಟೆಂಟ್ ಇತ್ತು, ಏನಕ್ಕೆ ಟೈಮ್ ಕ್ಯಾಂಡಲ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಯಾರು ಇವತ್ತು ಲೈವ್ ಮಾರ್ಕೆಟಲ್ಲಿ ಟ್ರೇಡ್ನ ಪಾರ್ಟಿಸಿಪೇಟ್ ಮಾಡಿದರೆ ಅಥವಾ ವಾಚ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಆಪ್ಷನ್ ಮಾರ್ಕೆಟಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಮಾರ್ಕೆಟರ್ಗೆ ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ಲೋ ಬ್ರೇಕ್ ಆಯಿತು, ಮಾರ್ಕೆಟು ಪ್ರೀಮಿಯಂ ಅಪ್ರಿಷಿಯೇಟ್ ಆಗಿಲ್ಲ ಅಂದರೆ ಮಾರ್ಕೆಟಲ್ಲಿ ನಿಫ್ಟಿ ಡ್ರಾಪ್ ಆಗ್ತಾ ಇದೆ ಅಂದರೆ ಪುಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಿಫ್ಟಿ ಲೋ ಹಿಡ್ದು ಲೋ ಬ್ರೇಕ್ ಆಗ್ತಾ ಇದ್ರೆ ಪುಟ್ ಅನ್ನೋ ಒಂದು ಸ್ಕ್ರಿಪ್ಟ್ ಏನಾಗುತ್ತೆ, ಹೈಯರ್ದ ಹೈ ಬ್ರೇಕ್ ಆಗ್ತಾನೆ ಇರುತ್ತೆ. ಎಕ್ಸಾಂಪಲ್ ಈ ಒಂದು ಸ್ಕ್ರೀನ್ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ನೋಡಿ ಲೋ ಹಿಡ್ದ ಲೋ ಬ್ರೇಕ್ ಆಯಿತು, ಅಗೇನ್ ಸೆಕೆಂಡ್ ಟೈಮ್ ಲೋ ಹಿಡ್ದ ಲೋ, ಥರ್ಡ್ ಟೈಮ್ ಲೋ, ಓಕೆ.
ಇಲ್ಲಿ ಬ್ರೇಕ್ ಆದಾಗ ಗುಡ್ ಮೊಮೆಂಟಮ್ ಬಂತು. ನೀವು ಸ್ಕ್ರೀನ್ ತೆಗೆದು ನೋಡಿದಾಗ ಆಲ್ಮೋಸ್ಟ್ ಇಲ್ಲೂ ರಿಜೆಕ್ಟ್ ಆಗಿರುತ್ತೆ, ಪುಟ್ ಮಾಡಿರೋರಿಗೆ ಇಲ್ಲೂ ರಿಜೆಕ್ಟ್ ಆಗಿರುತ್ತೆ, ಇಲ್ಲೂ ರಿಜೆಕ್ಟ್ ಆಗಿರುತ್ತೆ. ಯಾವಾಗ ನಮ್ಮ ಟೈಮ್ ಕ್ಯಾಂಡಲ್ ಏನಿದೆ ಈ ಟೈಮ್ ಕ್ಯಾಂಡಲ್ ಪಾಸ್ ಆದಾಗ ಮಾತ್ರ ಇಟ್ಸ್ ಎ ಗುಡ್ ಪ್ರಾಫಿಟ್ನ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕಾಗಿರುತ್ತೆ. ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ 25,600 ಪುಟ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. 25,000 ಪುಟ್ಟು. ನಿಫ್ಟಿ ಈಗ ನನಗೆ ನೋಡಿ ಇಲ್ಲಿ 1135 1140 ಕ್ಯಾಂಡಲ್ನ ನೋಡೋಣ. ಇಲ್ಲಿ ನೋಡಿ 1135 ಕ್ಯಾಂಡಲ್. 1135ಗೆ ಮಾರ್ಕೆಟು ಏನಾಯಿತು ಅಂತ ನೋಡೋಣ. ನೋಡಿ ಮಾರ್ನಿಂಗಿಂದ ಏನೊಂದು ಟ್ರೇಡ್ ಆಗ್ತಾ ಇತ್ತು 1135 ಇಲ್ಲಿ ಕಾಣಿಸ್ತಾ ಇದೆಯಾ 1135 ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ನನಗೆ ಈ ಪಾಯಿಂಟ್ ಅಲ್ಲಿವರೆಗೂ ಮಾರ್ಕೆಟ್ ನೋಡಿ ಯಾವ ರೀತಿ ಮೊಮೆಂಟಮ್ ಕೊಟ್ಟಿದೆ, ಸ್ಪೈಕ್. ಆದರೆ ನಿಫ್ಟಿ ಫಾಲ್ ಆಗ್ತಾ ಇದೆ, ಬಟ್ ಇದರಲ್ಲಿ ಹೈ ರೇಂಜಲ್ಲೂ ಬ್ರೇಕ್ ಆಗಿಲ್ಲ. ಆದರೆ ಒನ್ಸ್ ನಮ್ಮ ಟೈಮ್ ಸೈಕಲ್ ಬಂದ ಮೇಲೆ ಎಂಥ ಗುಡ್ ಮೊಮೆಂಟಮ್ ಕೊಟ್ಟಿದೆ ನೋಡಿ. ಯೂಶುವಲ್ ಆಗಿ 120ಇಂದ 180 ಇಟ್ಸ್ ಎ ಗುಡ್ ಮೊಮೆಂಟಮ್. ಯಾಕೆ ಕಾಯಬೇಕು ಅಂತ ಅರ್ಥ ಆಗ್ತಾ ಇದೆಯಾ ಟೈಮ್ಗೆ? ಬಿಫೋರ್ ನೀವೇನು ಟ್ರೇಡ್ ಮಾಡ್ತಾರೆ ಇಟ್ಸ್ ಎ ಎಮೋಷನ್. ಮಾಡಿಬಿಡ್ಲಾ, ಮಿಸ್ಸಿಂಗ್ ಆಗಿಬಿಟ್ರೆ, ಆಪರ್ಚುನಿಟಿ ಮಿಸ್ ಆದರೆ ಅನ್ನೋ ಫೀಲ್ ಇರುತ್ತೆ. ಆದರೆ ಒನ್ಸ್ ಆ ಟೈಮ್ ಅನ್ನೋದು ಬಂದಾಗ ನಿಫ್ಟಿಗೆ ಆವಾಗ ಪ್ರೀಮಿಯಮು ಅಪ್ರಿಷಿಯೇಟ್ ಆಗುತ್ತೆ. ಎಷ್ಟೋ ಜನ ಆಪ್ಷನ್ ಟ್ರೇಡರ್ಗೆ ಟೈಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ಪ್ರೀಮಿಯಂ ಅಪ್ರಿಷಿಯೇಟ್ ಆಗುತ್ತೆ ಆವಾಗ ನಾನು ಪಾರ್ಟಿಸಿಪೇಟ್ ಮಾಡಿದ್ರೆ ವೆರಿ ಕ್ವಿಕ್ ಆಗಿ ಪ್ರಾಫಿಟಿಂದ ಈಚೆ ಬರ್ಬೋದು. ಆರ್ ಲಾಸ್ ಅಂತ ಹೇಳಿದ್ರು ಆ ಸಿಂಗಲ್ ಕ್ಯಾಂಡಲ್ ಲಾಸ್ಗೆ ನಾವು ಈಚೆ ಬರ್ಬೋದು. ಇದೇ ನೋಡಿ ಈ ಟೈಮ್ ಬರೋಕ್ಕಿಂತ ಮುಂಚೆ ಎಷ್ಟು ಸ್ಟ್ರಗಲ್ ಮಾಡಿದೆ ಮಾರ್ಕೆಟು. ಒಂದು ರೇಂಜ್ ಏನಾದರೂ ಕೊಟ್ಟಿದೆಯಾ? ಇಲ್ಲ. ಆದರೆ ನಮ್ಮ ಟೈಮ್ ಬಂದಮೇಲೆ ಗುಡ್ ರೇಂಜ್ ಕೊಟ್ಟಿದೆಯಾ ಎಲ್ಲರಿಗೂ? ದಿಸ್ ದ ಪಾಯಿಂಟ್. ಇದು ನಿಫ್ಟಿ ಆಯ್ತು ಹೇಳಿದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಕೆಲವೊಂದು ಪಾಯಿಂಟ್ನ ಡಿಸ್ಕಸ್ ಮಾಡಿದ್ವಿ. ಹೈಲೈಟ್ ಆಗಿ ಹೇಳೋದಾದ್ರೆ ಮಾರ್ಕೆಟಲ್ಲಿ 57,250ಇಂದ 57,550 ಕರೆಕ್ಟಾ? ಹಾಗೆ 57,650 ಮ್ಯಾಕ್ಸ್ ಮಾರ್ಕೆಟ್ ಮೇಲೆ ಹೋಗುತ್ತೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಅಂತ ಲಾಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ವಿ. ನೀವು ನೋಡ್ಬೋದು 57,650 ಇಸ್ ಅ ಲಾಸ್ಟ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಆದರೆ ಮಾರ್ಕೆಟ್ ಇವತ್ತು 56,010ವರೆಗೂ ಮಾರ್ಕೆಟ್ ಮೂವ್ ಆಯಿತು ಓಪನ್ ಆಗಿ. ಅದಾದಮೇಲೆ ನಮ್ಮ 650ವರೆಗೂ ಹೋಗಲಿಲ್ಲ. ಆಲ್ರೆಡಿ ನಾವು ಪ್ರೀ ಡಿಸಿಷನ್ ತೊಗೊಂಡಿದ್ದು 650 ಹತ್ರ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ. ರಿವರ್ಸಲ್ ಆದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಪುಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು, ಅಷ್ಟು ಕ್ವಾಲಿಟಿ ಪ್ರಾಫಿಟ್ ಬರೋದಿಲ್ಲ ಅಂತ. ಕರೆಕ್ಟಾ? ಇವತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಒಂದು ಅನುಭವ ಆಗಿರುತ್ತೆ. ಸರ್ ಮಾರ್ಕೆಟ್ ಡೌನೇ ಬಂದಿದೆ ಅಲ್ವಾ, ಯಾಕೆ ಲಾಭ ಬಂದಿರಲ್ಲ ಅಂದರೆ ದರ್ ಇಸ್ ಅ ವೇರಿಯಸ್ ರೀಸನ್ ಇರುತ್ತೆ. ಹಾಗಾಗಿ ರೈಟ್, ಯಾಕೆ ಏನು ಅಂತ ತಿಳ್ಕೊಂಡು ನೀವು ಟ್ರೇಡ್ ಮಾಡೋದು ಇಟ್ಸ್ ಬೆಸ್ಟ್. ನೋಡಿ ಮಾರ್ಕೆಟ್ ಇವತ್ತು ಓವರ್ ಆಲ್ ದ ಮಾರ್ಕೆಟ್ ಸೈಡ್ ವೇಸ್ ರೇಂಜಲ್ಲೇ ಕ್ರಿಯೇಟ್ ಮಾಡ್ತು. ಬ್ಯಾಂಕ್ ನಿಫ್ಟಿ ಯಾವುದೇ ಒಂದು ಅಗ್ರೆಸಿವ್ನೆಸ್ ತೋರಿಸಿಲ್ಲ ಮಾರ್ಕೆಟಲ್ಲಿ ಗುಡ್ ಮೊಮೆಂಟಮ್ಗೆ. ಹಾಗಾಗಿ ಓವರ್ ಆಲ್ ದ ಡೇ ಮಾರ್ಕೆಟು ಸೈಡ್ ವೇಸಲ್ಲೇ ಇತ್ತು. ನಮ್ಮ ಟೈಮ್ ಬಂದಾಗ್ಲೂ 60 ಪಾಯಿಂಟ್ ರಿಸ್ಕಲ್ಲಿ ಯಾವುದೇ ಒಂದು ರೀತಿಯ ಮೊಮೆಂಟಮ್ ಇಲ್ಲ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಈ ಒಂದು 250 ಪಾಯಿಂಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿಂದ ಡೌನ್ ಹೋದರೆ ನಾವು ಪುಟ್ಟಿಗೆ ಗುಡ್ ಅಂತ, ಅದರ್ವೈಸ್ ನಾಟ್ ಗುಡ್. ನಾವು ಮಾಡಿದ್ರು ಯೂಸ್ ಇಲ್ಲ. ಮಾರ್ಕೆಟ್ ಫಾಲ್ ಆಗ್ತಾ ಇದ್ರು ಪುಟ್ಟಲ್ಲಿ ಪ್ರೀಮಿಯಂ ಬರೋದಿಲ್ಲ ಅಂತ. ಹೇಗೆ ನಾವು ನಿಫ್ಟಿಯಲ್ಲಿ ಈಗ ತಾನೇ ಡಿಸಿಷನ್ ಮಾಡಿದ್ವಿ ಟೆಕ್ನಿಕಲಿ ಈ ಒಂದು ಟೈಮ್ ಬಂದಾಗ ನಮಗೆ ಗುಡ್ ಪ್ರೀಮಿಯಮ್ಸ್ ಅಪ್ರಿಷಿಯೇಟ್ ಆಗುತ್ತೆ ಅಂತ, ಅದೇ ರೀತಿ ಆ ಒಂದು ಲೆವೆಲ್ಸ್ ಅಂತ ಇರುತ್ತೆ ಮಾರ್ಕೆಟಲ್ಲಿ. ಆ ಲೆವೆಲ್ಸ್ ಬ್ರೇಕ್ ಆದ್ರೇ ನಮಗೂ ಪುಟ್ ಅನ್ನೋದು ಕನ್ಫರ್ಮೇಷನ್ ಸಿಗುತ್ತೆ. ಅಲ್ಲಿ ನಾವು ಟ್ರೇಡ್ನ ಪಾರ್ಟಿಸಿಪೇಟ್ ಮಾಡಬೇಕು. ಹಾಗಾಗಿ ಯಾರೆಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿದರೆ ಅವ್ರಿಗೆ ನಾವು ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಿದ್ವಿ. ಎಸ್ ಡೆಫಿನೆಟ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ 57,660 ಹತ್ರ. ಯಾವುದೇ ಕಾರಣಕ್ಕೂ ಪುಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ. ಯಾರೆಲ್ಲ ಮಿಸ್ ಮಾಡಿದರೆ ಈ ಒಂದು ಇನ್ಫಾರ್ಮೇಷನ್ ಲಾಸ್ಟ್ ವಿಡಿಯೋನ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇವತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಸ್ಟ್ರಕ್ ಆಗಿದ್ರೆ ಇನ್ಫಾರ್ಮೇಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ಲ? ನಿಮ್ಮ ಹಣಕ್ಕೆ ಇನ್ಫಾರ್ಮೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟು ಇಲ್ದಿರ ರಿಸ್ಕಲ್ಲಿ ಈಚೆ ಬಂದು ಎಮೋಷನಲಿ ಪ್ರೆಷರ್ ತೊಗೊಳ್ಳೋ ಬದಲು ಇನ್ಫಾರ್ಮೇಷನ್ನ ತೊಗೊಂಡು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಇಟ್ಸ್ ಎ ಗುಡ್ ಅಂತ ಹೇಳ್ತಾ, ಸೊ ರೈಟ್ ಹಾಗಾದರೆ ಇಲ್ಲಿವರೆಗೂ ಈ ಒಂದು ಪಾಯಿಂಟ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿದ್ರೆ, ಅರ್ಥ ಆಗಿದೆ ಅಂತೇಳಿದ್ರೆ ಒಂದು ಲೈಕ್ ಮಾಡ್ಬೋದು. ಇನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ HCL, DRR ರೆಡ್ಡಿ, ಟ್ರೆಂಟ್, ಲುಪಿನ್ ಮತ್ತು ಕೋಟಕ್ ಬ್ಯಾಂಕ್ ಈ ಒಂದು ಸ್ಟಾಕ್ಸ್ನ ಶಾರ್ಟ್ ಲಿಸ್ಟ್ ಮಾಡಿಕೊಟ್ಟಿದ್ವಿ. ಒಂದು ಗುಡ್ ಮೊಮೆಂಟಮ್ ಸಿಗ್ಬೋದು ಅಂತ, ಜೊತೆಗೆ ರಿಸ್ಕು ಇರುತ್ತೆ ಅಂತ. ಅನಾಲಿಸಿಸ್ ನಥಿಂಗ್ ಬಟ್ ಎಂಟ್ರಿ ಗೊತ್ತಿರಬೇಕು, ಸ್ಟಾಪ್ ಲಾಸ್ ಹಾಗೆ ರಿಸ್ಕ್ ಗೊತ್ತಿರಬೇಕು. ರಿಸ್ಕ್ ಓಕೆ, ಟಾರ್ಗೆಟ್ ಒಂದು ಪಕ್ಷ ನೀವು ಕಡಿಮೆ ಅಥವಾ ಮಿಸ್ ಮಾಡಿದ್ರೂ ಪರವಾಗಿಲ್ಲ. ಯಾರೇ ಯೂಟ್ಯೂಬ್ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಐದರ್ ಬಿಗಿನರ್ ಇರ್ಬೋದು, ಎಕ್ಸ್ಪರ್ಟ್ ಇರ್ಬೋದು, ನಿಮ್ಮ ಎಂಟ್ರಿ ಸ್ಟಾಪ್ ಲಾಸ್ ಮಸ್ಟ್ ತಿಳ್ಕೊಂಡಿರಬೇಕು. ಟಾರ್ಗೆಟ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ನೀವು
ನೀವೆಷ್ಟು ಹಣ ಹಾಕ್ತಾ ಇದ್ದೀರೋ, ಎಷ್ಟು ಕಳ್ಕೊಳ್ಳೋಕೆ ರೆಡಿ ಇದ್ದೀರಾ, ಎಷ್ಟು ಕಳ್ಕೊಳ್ಬೇಕು ಟೆಕ್ನಿಕಲಿ ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಹಣ ಮಾಡೋದು ಸೆಕೆಂಡ್ರಿ, ಅರ್ಥ ಆಗ್ತಾ ಇದೆಯಾ? ಪಾಯಿಂಟ್ ಏನು ಗೊತ್ತಾ, ಎಲ್ಲರೂ ಹಣ ಮಾಡೋದು ಒಂದೇ ಯೋಚನೆ ಮಾಡ್ತಾ ಇರ್ತೀರಾ. ನನ್ನ ಹತ್ರ ಎಷ್ಟು ಹಣ ಇದೆ, ನಾನು ಎಷ್ಟು ರಿಸ್ಕ್ ತೊಗೊಳ್ಬೇಕು, ಲಿಮಿಟ್ ಏನು ಅಂತ ಯಾರೂ ತಿಳ್ಕೊಂಡಿರಲ್ಲ. ಓನ್ಲಿ ಹಣ ಮಾಡೋದು ಪಾಸಿಟಿವ್ ಅಂತ ತಿಳ್ಕೊಳ್ಬೇಕು. ಕರೆಕ್ಟು, ಪಾಸಿಟಿವ್ ತಿಳ್ಕೊಳ್ಬೇಕು ಮಾರ್ಕೆಟಲ್ಲಿ ಅಂದರೆ ರಿಸ್ಕ್ ರಿವಾರ್ಡ್ ಫಸ್ಟ್ ತಿಳ್ಕೊಂಡಿರಬೇಕು. ಎಂಟ್ರಿಯಿಂದ ರಿಸ್ಕ್ ತಿಳ್ಕೊಂಡಿದ್ರೆ ಎಸ್, ಅದಾದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ಸೆಟ್ಟು ಪಾಸಿಟಿವ್ ಕಡೆನೇ ಹೋಗುತ್ತೆ ನಿಮ್ಮ ಟ್ರೇಡು. ಕರೆಕ್ಟಾ? ಸೊ ನೋಡಿ, ಇವಾಗ ಎಚ್ ಎಲ್ ಏನಾಯಿತು ಅಂತ ನೋಡೋಣ. ಆ ಒಂದು ಟೈಮಲ್ಲಿ ಎಚ್ ಎಲ್ ಇವತ್ತು ಮಾರ್ಕೆಟಲ್ಲಿ ಏನೊಂದು ನಮ್ಮ ಆಸ್ ಪರ್ ಟೈಮಿಂಗ್ಸ್ ಇತ್ತು, ಆ ಟೈಮಿಂಗ್ಸ್ ಪ್ರಕಾರ 11:10 ಮಾರ್ಕೆಟ್ ನೋಡಿ 7 ಪಾಯಿಂಟ್ ರಿಸ್ಕ್ ಅಂತ ಇತ್ತು. ಯಾರು ಇಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸುಮಾರು ವಿಡಿಯೋಸಲ್ಲಿ. 3 ಟೈಪ್ ಆಫ್ ದ ಟ್ರೇಡರ್ಸ್ ಇರ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಝೀರೋ, ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ ಜಸ್ಟ್ ನಮ್ಮ ಟೈಮ್ನ ನೀವು ಫಾಲೋ ಮಾಡಿದ್ರೆ ಅರೌಂಡ್ 72-75% ರಿಸಲ್ಟ್ ತೊಗೊಳ್ಬೋದು. ಸ್ವಲ್ಪ ಬೇಸಿಕ್ಸ್ ಗೊತ್ತಿದೆ, ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತಿದೆ, ಡೇ ಹೈ ಡೇ ಲೋ ಗೊತ್ತಿದೆ ಅಂದರೆ 80-85%. ಹಾಗೆ ನನಗೆ ಮಾರ್ಕೆಟಲ್ಲಿ ಪ್ರತಿಯೊಂದು ಗೊತ್ತಿದೆ. ಮೇಜರ್ ಇಂಪ್ಯಾಕ್ಟ್ ಎಲ್ಲ ಆಗುತ್ತೆ, ಯಾವ ಪಾಯಿಂಟಲ್ಲಿ ಆಗುತ್ತೆ, ಸಪೋರ್ಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಸುಮಾರು ಎಕ್ಸ್ಪೀರಿಯನ್ಸ್ ಇದೆ ನನಗೆ, ಆ ರೀತಿ ಇದ್ದೆ ಅಂತ ಇರೋರು ಸ್ಮಾಲ್ ಕ್ಲಾರಿಫಿಕೇಶನ್ ತೊಗೊಂಡ್ರೆ 90-95%ವರೆಗೂ ಅಪ್ರಾಕ್ಸಿಮೇಟಾಗಿ ರಿಸಲ್ಟ್ನ ಗೈನ್ ಮಾಡ್ಕೊಳ್ಬೋದು ನಮ್ಮ ಒಂದು ಟೈಮ್ ಸೀರೀಸ್ ಪ್ರಕಾರ. ಹಾಗಾದರೆ ಬನ್ನಿ ಇವತ್ತು ಝೀರೋ ಲೆವೆಲಲ್ಲೇ ನಾವು ಮಾತಾಡೋಣ. ಇಂದು ಎಚ್ ಎ ಎಲ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ಲದಿರೋ ಟ್ರೇಡ್ ಮಾಡಿದ್ರು 7 ಪಾಯಿಂಟ್ ರಿಸ್ಕ್ ಒಂದು ಟ್ರೇಡಲ್ಲಿರುತ್ತೆ. ಆಸ್ ವೆಲ್ ನಾನು ಹೇಳಿದ್ದೀನಿ, ಒಂದು ಟೈಮಲ್ಲಿ 2 ಪಾರ್ಟಿಸಿಪೆಂಟ್ ಇರುತ್ತೆ ಪರ್ ಡೇಗೆ, ಯಾರೇ ಮಾಡಿದ್ರು ಅಂತ. ಫಸ್ಟ್ ಪಾರ್ಟಿಸಿಪೆಂಟಲ್ಲಿ 7 ರೂಪೀಸ್ ನಾವು ರಿಸ್ಕ್ ಅಂತ ತಗೊಂಡ್ರು. ಸೆಕೆಂಡ್ ಪಾರ್ಟಿಸಿಪೇಷನಲ್ಲಿ 51 ರೂಪಾಯಿ ಮಾರ್ಕೆಟು ಫಾಲ್ ಆಗಿದೆ. ಅರೌಂಡ್ 51 ರೂಪಾಯಿ ಅಂದರೆ ಎಸ್ 7 ಪಾಯಿಂಟ್ ರಿಸ್ಕಾ, 700 ರೂಪೀಸ್ ರಿಸ್ಕ್ ಆಗಿದೆ ನಿಮಗೆ. ಅರೌಂಡ್ 25,000-30,000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ 100 ಕ್ವಾಂಟಿಟಿ ಸಿಗುತ್ತೆ. 100 ಕ್ವಾಂಟಿಟಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. 700 ರೂಪೀಸ್ ರಿಸ್ಕ್ ಅಂತ ತಗೊಂಡ್ರು ಆಲ್ಮೋಸ್ಟ್ 51 ಪಾಯಿಂಟ್ ಅಂದರೆ ಅರೌಂಡ್ 5,000 ರೂಪೀಸ್ವರೆಗೂ ನಾವು ಪ್ರಾಫಿಟ್ನ ನೋಡ್ಬೋದಾಗಿತ್ತು ಹಿಂದೂಸ್ತಾನ್ ಯೂನಿಲಿವರ್. ಅದೇ ರೀತಿ ಎಂಡ್ ಆಫ್ ದ ಡೇಗೆ ನಾವು ನೋಡಿದ್ರು ಅರೌಂಡ್ ಮಾರ್ಕೆಟಲ್ಲಿ 23-24 ಪಾಯಿಂಟ್ಸ್ ಗೊತ್ತಲ್ಲ. ಎಂಟ್ರಿ ತಗೊಳ್ತೀವಿ, ಮಾನಿಟರ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ನಾನು ರಿಸ್ಕ್ ಅಂತ ತೊಗೊಂಡ್ರು ಐದರ್ ಒನ್ ಡೈರೆಕ್ಷನ್ ಮಾಡಿರೋರಿಗೆ 7 ಪಾಯಿಂಟ್ ರಿಸ್ಕು, 2 ಡೈರೆಕ್ಷನ್ ಮಾಡಿರೋರಿಗೆ ಅರೌಂಡ್ ಮಾರ್ಕೆಟಲ್ಲಿ 24 ಪಾಯಿಂಟ್ಸ್ ಗೇನ್ ಆಗಿ ಮಾರ್ಕೆಟ್ ಕ್ಲೋಸಿಂಗಲ್ಲಿ ಬಂದಿದೆ. 24 ಪಾಯಿಂಟ್ ಅಂತ ಹೇಳಿದ್ರೆ -7 ಪಾಯಿಂಟ್ ತೆಗೆದ್ರು 17 ಪಾಯಿಂಟ್ಸ್ ನೀವು ಗೇನಲ್ಲಿರ್ತೀರಾ ಹಿಂದೂಸ್ತಾನ್ ಯೂನಿಲಿವರ್. ಹಾಗೆ ಡಿ ಆರ್ ಆರ್ ನೋಡೋದಾದರೆ ಎಸ್, ಮಾರ್ನಿಂಗ್ ಕೆಲವೊಬ್ರು ಡಿ ಆರ್ ಆರ್ನ ನಮ್ಮ ಒಂದು ಸಪೋರ್ಟ್ನ ಬ್ರೇಕ್ ಆಗಬೇಕಾದ್ರೆ ಅವರು ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಇರೋದ್ರಿಂದ ಕೆಲವೊಬ್ರು ಸ್ಟೂಡೆಂಟ್ ಏನು ಮಾಡ್ತಾರೆ, ಈ ಸಪೋರ್ಟ್ ಕೊಟ್ಟಾಗ ಆ ಬೇಸ್ ಮೇಲೆ ನಮ್ಮ ಟೈಮ್ವರೆಗೂ ಮಾರ್ಕೆಟ್ ಫಾಲೋ ಆಗುತ್ತೆ ಅಂತ ಅನಾಲಿಸಿಸ್ ಪ್ರಕಾರ ಡಿ ಆರ್ ಆರ್ ಪಾರ್ಟಿಸಿಪೇಟ್ ಮಾಡಿದ್ರಿ. ಕಂಗ್ರಾಟ್ಸ್ ಅವರಿಗೆ, ಪರ್ ಲಾಟಲ್ಲಿ ಗುಡ್ ಪ್ರಾಫಿಟ್ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದೀರಾ. ಎಸ್, ಕಮೆಂಟಲ್ಲಿ ಶೇರ್ ಮಾಡಿ ಏನು ನಿಮ್ಮ ಒಂದು ಆ್ಯಕ್ಷನ್ ಮಾಡಿದ್ರಿ, ವಾಟ್ಸ್ ಯುವರ್ ಗೇನಿಂಗ್ ಪಾಯಿಂಟ್, ಹೇಗಿತ್ತು ನಿಮ್ಮ ಪಾರ್ಟಿಸಿಪೇಷನ್ ಅಂತ ಒಂದು ಸ್ಮಾಲ್ ಒಂದು ಕಮೆಂಟ್ ಮಾಡಿ. ನೋಡಿ, ಇನ್ನು ಡಿ ಆರ್ ಆರ್ ಇಟ್ಸ್ ಎ ಗುಡ್ ಮೊಮೆಂಟಮ್ ಬಂದಿದೆ. ಡಿ ಆರ್ ಆದಮೇಲೆ ಟ್ರೆಂಡ್ ಓನ್ಲಿ 3 ಪಾಯಿಂಟ್ ರಿಸ್ಕ್ ಇದೆ, ವೆರಿ ಲೋ ರಿಸ್ಕ್. 3 ಪಾಯಿಂಟಲ್ಲಿ ನಿಮಗೆ ಗೊತ್ತಾಗಲಿಲ್ಲ, ಫೇಲ್ ಆಗಿದ್ರು, ಇಲ್ಲೆಲ್ಲೂ ಎಂಟ್ರಿ ಬಂದಿಲ್ಲ. ನಾರ್ಮಲ್ ಟ್ರೇಡರ್ಗೆ, ಬಿಗಿನರ್ಸ್ಗೆ 3 ಪಾಯಿಂಟ್ ರಿಸ್ಕ್ ಆಗಿದ್ರು. ಒನ್ ಮೋರ್ ಟ್ರೇಡಲ್ಲಿ ಆಲ್ಮೋಸ್ಟ್ 167 ಪಾಯಿಂಟ್ವರೆಗೂ ಗುಡ್ ಮೊಮೆಂಟಮ್ನ ಕೊಟ್ಟಿದೆ 250 ಟೈಮ್ ಬೇಸಿಸ್ಗೆ. ಕರೆಕ್ಟಾ? ಫಸ್ಟ್ ಟ್ರೇಡಲ್ಲಿ 3 ಪಾಯಿಂಟ್ ಲಾಸ್ ಆಗಿರ್ಬೋದು, ಸೆಕೆಂಡ್ ಟ್ರೇಡಲ್ಲಿ 167 ಪಾಯಿಂಟ್. ಅರೌಂಡ್ ನಿಮ್ಮ ಹತ್ರ 25,000-30,000 ಇದ್ದರೆ 100 ಕ್ವಾಂಟಿಟಿ ಅಥವಾ 75 ಕ್ವಾಂಟಿಟಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. 300 ರೂಪಾಯಿ ರಿಸ್ಕ್ಗೆ ಅರೌಂಡ್ ನಮಗೆ 16K ವರೆಗೂ ಗುಡ್ ಪ್ರಾಫಿಟ್ನ ಎನ್ಕ್ಯಾಶ್ ಮಾಡ್ಕೊಳ್ಬೋದಾಯಿತು ವಿತೌಟ್ ನಿಮ್ಮ ಮಾನಿಟರಿಂಗ್ ಎಂಟ್ರಿ ಆದಮೇಲೆ. ಅಟ್ ದ ಸೇಮ್ ಟೈಮ್ ನೋಡಿ, ನಿಮಗೆ ಸೈಡ್ ವೇಸ್ ರೇಂಜು ಸಹ ಕೊಟ್ಟಿದ್ದೀನಿ 6,000ಇಂದ 65. ಕರೆಕ್ಟಾ? ಆ ಸೈಡ್ ವೇಸ್ ರೇಂಜ್ ಎಲ್ಲಿದೆ? ಟ್ರೆಂಡ್ಗೆ 6,000ಇಂದ 6,065. ಆ ಒಂದು ಲೆವೆಲ್ಸ್ ಗೊತ್ತಿರೋರು ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ರು. ಇಲ್ಲಿ ಯಾರು ಡೌನ್ ಟ್ರೆಂಡ್ಗೆ ಪಾರ್ಟಿಸಿಪೇಟ್ ಮಾಡಿರೋದಿಲ್ಲ, ಅಪ್ ಟ್ರೆಂಡೇ ಮಾಡಿರ್ತಾರೆ ಆ ಲೆವೆಲ್ಸ್ ಗೊತ್ತಿರೋರು. ಬಿಕಾಸ್ ನೋಡಿ, ನಮ್ಮ ಸೈಡ್ ವೇಸ್ ರೇಂಜ್ ಇಲ್ಲೇ ಇದೆ. ಈ ರೇಂಜ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಟಾರ್ಗೆಟ್ 60, ಸೆಕೆಂಡ್ ಟಾರ್ಗೆಟ್ ಇಟ್ಸ್ ಎ ನೋಡಿ ಬಿಗ್ ಮೊಮೆಂಟಮ್. ಯಾರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ರೆ ಇಟ್ಸ್ ಎ ಗುಡ್ ಅಂತ ಹೇಳ್ತೀನಿ. ಇನ್ನು ಮಾರ್ಕೆಟಲ್ಲಿ ಲುಪಿನ್, ಎಸ್ ಅಬ್ಸಲ್ಯೂಟ್ಲಿ ಲುಪಿನ್ ಬಂದು ಆಲ್ಮೋಸ್ಟ್ ರಿಸ್ಕ್ನ ಕೊಟ್ಟಿದೆ. ಅಪ್ಪು ಮತ್ತು ಡೌನ್ ಎರಡೂ ಕಡೆ ರಿಸ್ಕ್ನ ಕೊಟ್ಟಿದೆ. ಅರೌಂಡ್ ಓವರ್ ಆಲ್ 4 ಪಾಯಿಂಟ್ ರಿಸ್ಕ್ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಕೋಟಕ್ ಬ್ಯಾಂಕ್ ಏನಿತ್ತು ಮಾರ್ಕೆಟಲ್ಲಿ ಇವತ್ತು ಎಸ್ ಒಂದು ಗುಡ್ ಟ್ರೆಂಡ್ನ ಕೊಟ್ಟಿದೆ. ನೋಡಿ, ಮಾರ್ಕೆಟ್ ಓಪನಿಂಗಿಂದನೇ ಫಾಲಿಂಗ್ ಆಗಿ ನಮ್ಮ ಟೈಮ್ ಸೈಕಲ್ಗೆ 2 ಪಾಯಿಂಟ್ಸ್ ಹತ್ರ ಎಕ್ಸಿಟ್ ಆಗಿದೆ. ಅರೌಂಡ್ ಒಂದು ಗುಡ್ ಮೊಮೆಂಟಮ್. ಈಗ ಕೆಲವೊಬ್ಬರಿಗೆ ಅನಿಸುತ್ತೆ, ಸರ್ ಮಾರ್ನಿಂಗಿಂದನೇ ಒಳ್ಳೆ ಮೂಮೆಂಟಮ್ ಬಂದಿದೆ, ಇಲ್ಲಿ ನಮಗೆ ಟೈಮ್ ಆದಮೇಲೆ ಬಂದಿಲ್ಲ ಅಲ್ವಾ, ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದಾ ಅಂದರೆ, ನೀವು ಇವಾಗ ನೋಡ್ತಾ ಇರೋದು ನಾನು ನಿಮಗೆ ಒಂದು ವೇನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕಂದ್ರೆ ಎಸ್, ಸ್ಮಾಲ್ ರಿಸ್ಕಲ್ಲಿ ಹೇಗೆ ಪೊಟೆನ್ಷಿಯಲ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇಟ್ಸ್ ಕಾಲ್ ಆ್ಯಕ್ಷನ್ ಅಂತ ಕರಿತೀವಿ. ಆ್ಯಕ್ಷನ್, ಓಕೆ.
ಆ್ಯಕ್ಷನಲ್ಲಿ ನೀವು ತೊಗೊಂಡಾಗ ಫಸ್ಟ್ ಇನ್ಫಾರ್ಮೇಷನ್, ಆಮೇಲೆ ಆ್ಯಕ್ಷನ್, ಆಮೇಲೆ ನಿಮಗೆ ರಿಸಲ್ಟ್ ಬರುವಂಥದ್ದು. ಓವರ್ ನೈಟಲ್ಲಿ ರಿಸಲ್ಟ್ ಬರೋದಿಲ್ಲ. ಫಸ್ಟ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಆ್ಯಕ್ಷನಾಗಿ ಕನ್ವರ್ಟ್ ಮಾಡೋಕ್ಕೆ ಬರಬೇಕು. ಯಾರಿಗೆಲ್ಲ ಆ ಒಂದು ಕನ್ವರ್ಟ್ ಮಾಡಬೇಕು, ಆ್ಯಕ್ಷನ್ ಪ್ಲ್ಯಾನ್ ಏನು ಅಂತ ತಿಳ್ಕೊಳ್ಬೇಕಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಝೂಮ್ ಲಿಂಕ್ ಕೊಟ್ಟಿರ್ತೀವಿ. ಮಾರ್ನಿಂಗ್ 9 o'clock ಇಂದ 11 o'clock ಯಾವ ರೀತಿ ಡಿಸಿಷನ್ ಮಾಡಬೇಕು ಲೈವ್ ಮಾರ್ಕೆಟಲ್ಲಿ, ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವತ್ತಿಂದ ನಾವು ಡಿಸ್ಕಸ್ ಮಾಡೋದಾದರೆ, ಪ್ರೆಸೆಂಟ್ ಡೇದು ಡಿಸ್ಕಸ್ ಮಾಡೋದಾದರೆ ಕೆಲವೊಂದು ನಿಫ್ಟಿ ಬಗ್ಗೆ ನೋಡಿ. ನಿಫ್ಟಿ ಮಾರ್ನಿಂಗ್ ಸ್ಟಾರ್ಟ್ ಆದಾಗ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಹೈ ಬ್ರೇಕ್ ಆದಾಗ ರಾಂಗ್ ಟ್ರೇಡ್ ಮಾಡಬೇಡಿ, ಸ್ಟ್ರಕ್ ಆಗ್ತೀರಾ, ಇದೆಲ್ಲ ಟ್ರ್ಯಾಪಿಂಗ್ ಅಂತ. ಆಫ್ಟರ್ ಸೆಷನ್ ಕ್ಲೋಸ್ ಆದಾಗ ಕಾನ್ಫಿಡೆನ್ಸ್ ಆಗಿ ಈಗ ಮಾರ್ಕೆಟ್ ಏನಾದರೂ ಬ್ರೇಕ್ ಆದರೆ 143, 145 ದೆನ್ ಮಾರ್ಕೆಟಲ್ಲಿ ಗುಡ್ ಮೂಮೆಂಟಮ್ ಬರುತ್ತೆ ಅಂತ ವಿತ್ SMS ಕೊಟ್ಬಿಟ್ಟು ಕ್ಲೋಸ್ ಮಾಡಿದ್ವಿ ಸೆಷನ್ನ. ಯಾರೆಲ್ಲ ಬೆಳಗ್ಗೆ ಸೆಷನ್ನ ಅಟೆಂಡ್ ಮಾಡಿ ಗೊತ್ತಾಗಿದ್ರೆ ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ಯಾರು ಲೈವ್ ಸೆಷನಲ್ಲಿ ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು ಅಂತ. ನಾವು ಮಾರ್ಕೆಟಲ್ಲಿ ಇಲ್ಲಿ ಬಚಾವಾದ್ವಿ, ರಾಂಗ್ ಎಂಟ್ರಿ ಮಾಡಲಿಲ್ಲ, ಇಲ್ಲೂ ಬಚಾವಾದ್ವಿ, ರಾಂಗ್ ಎಂಟ್ರಿ ಮಾಡಲಿಲ್ಲ, ಇಲ್ಲೂ ಮಾಡಲಿಲ್ಲ, ರೈಟ್ ಎಂಟ್ರಿ ಅನ್ನೋದು ಇಲ್ಲಿ ಬಂದಿದೆ. ಇಟ್ಸ್ ಎ ಗುಡ್ ಪಾಯಿಂಟ್ ನಮ್ಮ ಟೈಮ್ ಆದಮೇಲೆ, ಕರೆಕ್ಟಾ? ಇನ್ನು ಕೆಲವೊಂದು ಸ್ಟಾಕ್ಸ್ ಗೂಗಲ್ ಶೀಟ್ ಏರ್ ಆಕ್ಸೆಸ್ ತೊಗೊಂಡಿದ್ದಾರೆ, ಅವ್ರಿಗೆ ಕೆಲವೊಂದು ಸ್ಟಾಕ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಭಾರತಿ ಏರ್ಟೆಲ್ ಮಾರ್ನಿಂಗಿಂದ ಡೌನ್ ಟ್ರೆಂಡ್ ಇತ್ತು. ಭಾರತಿ ಏರ್ಟೆಲ್, HCL ಟೆಕ್ ನೋಡಿ, ಎಕ್ಸಾಕ್ಟ್ ಈ ಒಂದು ಟೈಮ್ ಬಂದ ಮೇಲೆ ಮಾರ್ಕೆಟ್ ಏನಾಯಿತು ಅಂತ. ದಿಸ್ ಆರ್ ಟೈಮ್ ಕ್ಯಾಂಡಲ್. HCL ಟೆಕ್ ಟೆಕ್ಕಲ್ಲಿ ನಮಗೆ ಒಂದು ಗುಡ್ ಪ್ರಾಫಿಟನ್ನು ನಾವು ನೋಡೋಕ್ಕಾಯ್ತು. HCL ಟೆಕ್ ನೋಡಿ 950ಗೆ ಎಲ್ಲಿತ್ತು ಟೈಮ್ ಅಂತ ನೋಡೋಣ. ಬಿಕಾಸ್ ಟೀಮ್ ಅಪ್ಡೇಟ್ ಮಾಡಿರ್ತಾರೆ, ಗ್ರೂಪಲ್ಲೂ ನಾವು ಸಹ ಕಳಿಸಿದ್ವಿ ಗ್ರೂಪಲ್ಲಿ. ಇನ್ನು ಹಿಂದೂಸ್ತಾನ್ ಯೂನಿಲಿವರ್ ನೋಡಿದ್ವಿ, ಇಲ್ಲಿ HCL ಟೆಕ್ ನೋಡಿ ಒಂದು ಗುಡ್ ಮೂಮೆಂಟಮ್ ಕೊಟ್ಟಿದೆ. ಹಾಗೆ L&Tನ ನಾವು ಎಬೋ ಮೇಲೆ ಬಂದಾಗ, ಟೈಮ್ ಕ್ಯಾಂಡಲ್ ಬಂದಾಗ ಪ್ಲಾನ್ ಮಾಡೋಕ್ಕೆ ವೆಯ್ಟ್ ಮಾಡ್ತೀವಿ. ಟೈಮ್ ಇಸ್ 1:15 ಆಗಿತ್ತು. ಹಾಗಾಗಿ ಮಾರ್ನಿಂಗ್ ಈ ಒಂದು ಪಾಯಿಂಟಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಎಬೋ ದಿಸ್ ನೀವು ಪ್ಲಾನ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ 1:15ವರೆಗೂ ಮಾರ್ಕೆಟ್ ಒಂದು ಗುಡ್ ಮೂಮೆಂಟಮ್ ಕೊಡುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಆದರೆ ಎಲ್ಲೂ ಹೈನ ಬ್ರೇಕ್ ಮಾಡಲಿಲ್ಲ ಮಾರ್ಕೆಟು, ರಿವರ್ಸಲ್ ಆಗಿದೆ ಮಾರ್ಕೆಟು. ರಿವರ್ಸಲ್ ಆದಾಗ ಎಲ್ಲಿವರೆಗೂ ಫಾಲ್ ಆಯಿತು ಅಂದರೆ 1:15ವರೆಗೂ ಮಾರ್ಕೆಟ್ ಫಾಲ್ ಆಗಿದೆ. ಅದಾದಮೇಲೆ ನೋಡಿ ಮಾರ್ಕೆಟು ನಾಟ್ ಗುಡ್, ಕರೆಕ್ಟಾ? ನಾಟ್ ಗುಡ್. ಇನ್ನು ಎಲ್ ಟಿ ಐ ಎಮ್ ನೋಡಿ, ಒನ್ಸ್ ನಮಗೆ ಮಾರ್ಕೆಟಲ್ಲಿ ಒಂದು ಎಂಟ್ರಿ ಬಂದ ಮೇಲೆ ಎಷ್ಟು ಗುಡ್ ಮೂಮೆಂಟಮ್ ಬಂದಿದೆ, ಕಾಣಿಸ್ತಾ ಇದೆಯಾ? ಇದಕ್ಕೆ ರೈಟ್ ಎಂಟ್ರಿ ಅನ್ನೋದು ಆಲ್ಮೋಸ್ಟ್ ಇಲ್ಲಿದೆ. ಈ ಪಾಯಿಂಟಿಂದಾನೇ ಮಾರ್ಕೆಟಲ್ಲಿ ರೈಟ್ ಎಂಟ್ರಿ ಅಂತ ಬರ್ತಾ ಇರುತ್ತೆ. ಇದನ್ನು ನಾನು ಲೈವಲ್ಲಿ ನಿಮಗೆ ಆ್ಯಕ್ಷನ್ ಪ್ಲಾನ್ ಹೇಗೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇದೆಲ್ಲ ಇವತ್ತು ಟ್ರೆಂಡ್ ಇರುವಂಥ ಸ್ಟಾಕ್ಸ್, ಇದು ಟ್ರೆಂಡಿ ಸ್ಟಾಕ್ಸ್, ಕೋಲ್ ಇಂಡಿಯಾ, ಇದಿಷ್ಟು ರೈಟ್. ಇನ್ನು ಇದು June 30 ಮಾರ್ಕೆಟು ಲೆವೆಲ್ಸು ಏನಾಗಿದೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟು July 1st 2025 ಮಾರ್ಕೆಟು ಯಾವ ರೀತಿ ಟ್ರೇಡ್ ಆಗಕ್ಕೆ ಹೋಗ್ತಾ ಇದೆ, ಹಾಗೆ ಅದರಲ್ಲಿ ಸೆನ್ಸೆಕ್ಸ್ ಅನ್ನೋದು ಮಾರ್ಕೆಟಲ್ಲಿ ಎಕ್ಸ್ಪೈರಿ ಡೇ ಆಗಿರೋದ್ರಿಂದ ಯಾವ ರೀತಿ ಬಿಹೇವ್ ಮಾಡುತ್ತೆ, ಯಾವುದಾದ್ರು ನನಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗೋಣ. ಹಾಗಾದರೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಟ್ರೇಡರ್ಸ್, ಈ ಒಂದು ಇನ್ಫಾರ್ಮೇಷನ್ ಕನ್ನಡದಲ್ಲೇ ಇರೋದ್ರಿಂದ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ. ಇದು ಯೂಸ್ಫುಲ್ ಆಗ್ತಾ ಇದೆ, ಸೊ ನಿಮ್ಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಬೇರೆಯವರು ಸಹ ಈ ಒಂದು ಚಾನಲ್ನ ಶೇರ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಅಪ್ಡೇಟ್ ಏನೇ ಇದ್ರೂ ನಿಮಗೆ ನೋಡೋಕ್ಕಾಗುತ್ತೆ. ಬನ್ನಿ ಹಾಗಾದರೆ ಮಾರ್ಕೆಟಲ್ಲಿ ನಾವು July 1ಗೆ ಯಾವ್ಯಾವುದು ಲೆವೆಲ್ಸ್ ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಫಸ್ಟ್ ನಾವು ನೋಡೋದಾದರೆ July 1ಗೆ ಟೈಮಿಂಗ್ಸ್ ತಿಳ್ಕೊಳ್ಳೋಣ. ನಿಫ್ಟಿ ಯಾವ ಟೈಮ್ ಕಂಟ್ರೋಲ್ ಮಾಡುತ್ತೆ ಅಂದರೆ 10:25 ನಿಫ್ಟಿ 10:25 ಕ್ಯಾಂಡಲ್, ಹಾಗೆ ಬ್ಯಾಂಕ್ ನಿಫ್ಟಿ 9:30, ಹಾಗೆ ಫಿನ್ ನಿಫ್ಟಿ 150 ಆದರೆ ಸೆನ್ಸೆಕ್ಸ್ 240 ಇದೆ. ಇಲ್ಲಿ ಒಂದು ಪಾಯಿಂಟ್ನ ಗಮನಿಸಿ, ಯಾವಾಗಲೂ ನಮಗೆ ಕೋರಿಲೇಷನ್ ಅಂತ ಮಾತಾಡಿದೆ. ಇವಾಗ ಮಾರ್ನಿಂಗ್ ಅರ್ಲಿಯರ್ ಸೆಷನಲ್ಲಿ ಕೋರಿಲೇಷನ್ ಬಗ್ಗೆ ಮಾತಾಡಿದೆ. ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡಿದ್ರೆ ಅನದರ್ ಸ್ಟಾಕ್ಸ್ನ ನಾವು ಹೇಗೆ ಟ್ರೇಡ್ನ ತಗೊಳ್ಳೋದು ಅಂತ, ಒಂದು ಅನಾಲಿಸಿಸಲ್ಲಿ ಮಲ್ಟಿಪಲ್ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ, ಆ ಒಂದು ಪಾಯಿಂಟಲ್ಲಿ ನಾವು ಇವತ್ತು ನಿಫ್ಟಿ ಟೈಮಿಂಗ್ಸ್ ಏನಿದೆ ಅದನ್ನು ನಾವು ಸೆನ್ಸೆಕ್ಸ್ಗೂ ಬಳಸ್ಕೊಳ್ಬೋದು. ಓಕೆನಾ? ನಿಫ್ಟಿ ಲೆವೆಲ್ಸ್ ಏನಿದೆ, ಹೇಗೆ ಟ್ರೇಡ್ ಆಗ್ತಾ ಇರುತ್ತೆ ನಿಫ್ಟಿ, ಅದನ್ನೇ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಸೆನ್ಸೆಕ್ಸ್ ಕೋರಿಲೇಷನ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಇಟ್ ಈಸ್ ನಾಟ್ ಎ ಮ್ಯಾಂಡೇಟರಿ, ಎರಡೂ ಮೂವ್ ಆಗ್ತಾ ಇದೆ ಇದೇ ರೈಟು ಅಂತಲ್ಲ. ಈಗ ಆಸ್ ಆಫ್ ನಾವು ಕೆಲವೊಂದು ಟ್ರೇಡಿಂಗ್ ಸೆಷನ್ಸ್ನ ಅಬ್ಸರ್ವ್ ಮಾಡಿದಾಗ ನಿಫ್ಟಿ 50 ಅನ್ನೋ ಟೈಮಿಂಗ್ಸ್ನ, ಹಾಗೆ ನಿಫ್ಟಿ 50 ಲೆವೆಲ್ಸ್ನ ಸೆನ್ಸೆಕ್ಸ್ ಫಾಲೋ ಮಾಡ್ತಾ ಇದೆ.
ಅಂದರೆ ನಾವು ಅಟ್ ಪ್ರೆಸೆಂಟ್ ಕೋರಿಲೇಷನ್ ಇರೋದ್ರಿಂದ ಅಟ್ಲೀಸ್ಟ್ 60 to 70% ಕೋರಿಲೇಷನ್ ಇರೋದ್ರಿಂದ ನಿಫ್ಟಿ ಅನಾಲಿಸಿಸ್ನ ಮಾಡಿಕೊಂಡಾಗ ನಿಫ್ಟಿ ಯಾವಾಗ ಮಾರ್ಕೆಟಲ್ಲಿ ಮೂಮೆಂಟಮ್ ಅಪ್ ಆಗುತ್ತೆ, ಯಾವಾಗ ಮಾರ್ಕೆಟಲ್ಲಿ ಮೂಮೆಂಟಮ್ ಡೌನ್ ಆಗುತ್ತೆ, ಆ ಟೈಮ್ ಕಂಡಲ್ಲಿ ನಿನ್ನ ಹೇಗೆ ಮೇಂಟೈನ್ ಮಾಡುತ್ತೋ ಅದ್ರ ಬೇಸ್ ಇಟ್ಕೊಂಡು ಸ್ವಲ್ಪ ರಿಸ್ಕಲ್ಲಿ ಸೆನ್ಸೆಕ್ಸ್ನ ನಾವು ಪ್ಲಾನ್ ಮಾಡ್ಕೊಳ್ಬೋದು. ಇಂಡಿವಿಜುವಲ್ ಸೆನ್ಸೆಕ್ಸ್ನ ನೋಡಿ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಹೈ ರಿಸ್ಕ್ ಅಂತಲೇ ಹೇಳ್ಬೋದು. ಕಂಪ್ಯಾರಿಟಿವ್ಲಿ ಸೆನ್ಸೆಕ್ಸ್ನ ಟ್ರೇಡ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು ನಾಳೆ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಎವ್ರಿ ವೀಕ್ ಎಕ್ಸ್ಪೈರಿ ಇದ್ದೇ ಇರುತ್ತೆ ಸೆನ್ಸೆಕ್ಸ್ದು. ನಾಳೆ ನಾನು ಇವಾಗ ಏನು ಪಾಯಿಂಟ್ ಹೇಳಿದೆ ನಾಳೆ ಅಬ್ಸರ್ವ್ ಮಾಡಿ ನಿಫ್ಟಿನ ಸೆನ್ಸೆಕ್ಸ್ ಫಾಲೋ ಮಾಡ್ತಾ ಇದೆಯಾ ಆಪ್ಷನ್ ಟ್ರೇಡ್ ಮಾಡಬೇಕಾದ್ರೆ, ಅಥವಾ ಸೆನ್ಸೆಕ್ಸ್ ಚಾರ್ಟ್ನೇ ಆಪ್ಷನ್ ಟ್ರೇಡು ಫಾಲೋ ಮಾಡ್ತಾ ಇದೆಯಾ ಅಂತ ನಿಮಗೆ ನೆಕ್ಸ್ಟ್ ಸೆಷನ್ಸಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇದೊಂದು ಹಿಂಟ್ ಪಾಯಿಂಟ್ ಅಷ್ಟೇ. ದಿಸ್ ನಾಟ್ ಎ ಮ್ಯಾಂಡೇಟರಿ. ಯಾವಾಗ್ಲೂ ನಿಫ್ಟಿಗೆ ಸೆನ್ಸೆಕ್ಸ್ ಅಂತಲ್ಲ, ಇಟ್ಸ್ ಎ ಮ್ಯಾಂಡೇಟರಿ ಅಲ್ಲ. ಜಸ್ಟ್ ಒಂದು ಕೋರಿಲೇಷನ್ ಅಟ್ ಪ್ರೆಸೆಂಟ್ ಇದೆ. ಕೆಲವೊಂದು ಟ್ರೇಡಿಂಗ್ ಸೆಷನ್ನ ಅನಾಲಿಸಿಸ್ ಬೇಸ್ ಮೇಲೆ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇನೆ. ಓಕೆನಾ? ರೈಟ್. ಹಾಗಾದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಟೈಮಿಂಗ್ಸ್ನ ತಿಳ್ಕೊಂಡ್ವಿ. ಈಗ ನಾವು ನೋಡೋಣ ನಿಫ್ಟಿಯ ಲೆವೆಲ್ಸ್. ಯೂಶುವಲ್ ಆಗಿ ನಿಫ್ಟಿಗೆ ಮಾರ್ಕೆಟು 25,570 ಹತ್ರ ಏನು ಕ್ಲೋಸ್ ಆಗಿದೆ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 25,480ಇಂದ 25,560 ಅನ್ನೋದು ಮಾರ್ಕೆಟಲ್ಲಿ ಒಂದು ಸೈಡ್ ವೇಸ್ ಆಗಿ ಕ್ರಿಯೇಟ್ ಆಗುತ್ತೆ. ಸೈಡ್ ವೇಸ್ ಆಗಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಲೈವ್ ಸೆಷನಲ್ಲಿ. ಮಾರ್ಕೆಟ್ ಇನ್ನು ಯಾವಾಗ ಬ್ರೇಕ್ಔಟ್ ಆಗುತ್ತೆ, ಯಾವತ್ತಾಗ್ಬೋದು, ಯಾವ ರೇಂಜ್ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ರೈಟ್. ಇನ್ನು ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಕಡೆ ನೋಡೋದಾದರೆ ಒನ್ಸ್ ಮಾರ್ಕೆಟ್ 560 ಬ್ರೇಕ್ ಆಯಿತು ಅಂದರೆ 590, 640, 700 ಇದು ರೆಸಿಸ್ಟೆನ್ಸ್ ಲೆವೆಲ್ಸ್. ಆದರೆ ಒನ್ಸ್ ಮಾರ್ಕೆಟ್ 480 ಬ್ರೇಕ್ ಆಗ್ತಾ ಇದೆ ಅಂದರೆ 420, 360, 280 ಸ್ವಲ್ಪ ರ್ಯಾಪಿಡ್ ಆಗಿ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಮಾರ್ಕೆಟು. ಆದರೆ ಇನ್ನೂ ಮಾರ್ಕೆಟಲ್ಲಿ ಜುಲೈ 1 ಅಥವಾ ಜುಲೈ 2 ಆಗ್ಬೋದು, ಅಂಥ ಗುಡ್ ಆಪರ್ಚುನಿಟಿ ಸಿಗೋದಿಲ್ಲ ಆಪ್ಷನ್ ಟ್ರೇಡರ್ಸ್ಗೆ. ಸ್ವಲ್ಪ ವೆಯ್ಟ್ ಮಾಡಿ ನಿಧಾನಕ್ಕೆ ಟ್ರೇಡ್ ಮಾಡಿ. ಎಲ್ಲೋ ಮಾರ್ಕೆಟಲ್ಲಿ ಇವತ್ತು ನಾವು ನೋಡ್ದಂಗೆ ಒಂದು 5 ಸರಿ ಹೈನ ಬ್ರೇಕ್ ಮಾಡಿ ಎಂಟ್ರಿ ಕೊಟ್ಟರೆ ಯಾವುದೋ 1 or 2 ಟೈಮ್ಸ್ ಅಷ್ಟೇ ಪ್ರಾಫಿಟ್ ಕೊಡುತ್ತೆ. ಬೆಟರ್ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಮೇಜರ್ ಲೆವೆಲ್ಸಲ್ಲಿ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಇದು ನಿಫ್ಟಿ. ಆದರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಲೆವೆಲ್ಸು ಏನೊಂದು ಮಾರ್ಕೆಟು June 30 ಕ್ಲೋಸ್ ಆಗಿದೆ 57,312 ಹತ್ರ. ಆ ಒಂದು ಬೇಸಿಸ್ ಮೇಲೆ ಟೆಕ್ನಿಕಲಿ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಸೈಡ್ ವೇಸ್ ಅಂತ ನೋಡಿದ್ರೆ 57,200 ಆಗುತ್ತೆ. ಹಾಗೆ 57,450 ಇದು ಸೈಡ್ ವೇಸ್ ರೇಂಜ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ರೆಸಿಸ್ಟೆನ್ಸ್ ಅಂತ ನಾವು ನೋಡೋದಾದ್ರೆ ಒನ್ಸ್ 450ನ ಬ್ರೇಕ್ ಮಾಡ್ತು ಅಂದರೆ ಮಾರ್ಕೆಟು 580 ಹಾಗೆ 800, 58,050ವರೆಗೂ ಮಾರ್ಕೆಟ್ನ ನಾವು ಅಪ್ಸೈಡ್ ನೋಡ್ಬೋದು. ಸಪೋಸ್ ಮಾರ್ಕೆಟನ್ನು ಲೋ ಬ್ರೇಕ್ ಆಯಿತು 57,200 ಅಂದರೆ ಅದಕ್ಕಿಂತ ಇಂಪಾರ್ಟೆಂಟು 57,050 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದ್ರೆ ಅರೌಂಡ್ ಮಾರ್ಕೆಟಲ್ಲಿ ರ್ಯಾಪಿಡ್ ಆಗಿ ನಾವು 56,450ವರೆಗೂ ನಾವು ಮಾರ್ಕೆಟಲ್ಲಿ ಡೌನ್ ಸೈಡ್ನ ನೋಡ್ಬೋದು. ಯಾವುದು? ಬ್ಯಾಂಕ್ ನಿಫ್ಟಿಯಲ್ಲಿ ಗುಡ್ ಮೂಮೆಂಟಮ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೋದು. ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್. ಆದರೆ ಫೈನಲ್ ಆಗಿ ಬರೋಣ, ಯಾವುದೆಲ್ಲ ಸ್ಟಾಕ್ಸ್ ನಾಳೆ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ನಿಮಗೆ ಅಬ್ಸರ್ವೇಷನ್ಗೆ ಅಂತ. ಇವತ್ತು ಮಾರ್ಕೆಟ್ ಏನು ಕ್ಲೋಸ್ ಆಗಿದೆ ಆ ಒಂದು ಬೇಸಿಸ್ ಮೇಲೆ ನಾವು ಬಜಾಜ್ ಆಟೋ, ಪ್ರೆಸ್ಟೀಜ್, ಟೈಟಾನ್, ಬ್ರಿಟಾನಿಯಾ, ಡಿಕ್ಸನ್ ಈ ಒಂದು ಕಂಪನಿನ ಶಾರ್ಟ್ ಲಿಸ್ಟ್ ಮಾಡಿದರೆ ಇದರ ಒಂದು ರೇಂಜು ಮತ್ತು ಟೈಮಿಂಗ್ಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ನೀವು ನೋಡ್ಕೊಳ್ಬೋದು, ರೇಂಜು ಮತ್ತು ಟೈಮಿಂಗ್ಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ಹೇಗೆ ವರ್ಕ್ ಆಯಿತು ಅಂತ ಈಗ ಕೆಲವೊಂದು ಸ್ಟಾಕ್ಸ್ನ ನೀವು ನೋಡಿದ್ರಿ. ಈ ಸ್ಕ್ರೀನ್ ಹೀಗೆ ಇರಲಿ ನೋಡಿ. ಸೈಡ್ ವೇಸ್ ಅಂದರೆ ಏನು ಅಂತ ಇಲ್ಲೇ ತಿಳ್ಕೊಳಕ್ಕಾಗತ್ತೆ. ನೀವು ಕಾಣಿಸ್ತದೆಯಾ? ಇಲ್ಲಿದೆ ನೋಡಿ. 1295 ಬ್ರೇಕ್ ಆಯಿತು ಅಂದರೆ ಇಟ್ಸ್ ಕಾಲ್ ಸೈಡ್ ವೇಸ್. ಸಪೋರ್ಟ್ ಬ್ರೇಕ್ ಆಯಿತಾ, ಒಂದು 24 ಪಾಯಿಂಟ್ ಬಂತು ನಿಮಗೆ, 24 ಪಾಯಿಂಟ್. ಅದೇ ರೀತಿ ಸೈಡ್ ವೇಸ್ ರೇಂಜ್ನ ಬ್ರೇಕ್ ಮಾಡ್ತಾ 60ನ ಬ್ರೇಕ್ ಮಾಡಿದ ತಕ್ಷಣ 200 ಪಾಯಿಂಟ್ ಗುಡ್ ಮೂಮೆಂಟಮ್ ಬಂತು. ಅದೇ ರೀತಿ ಮಾರ್ಕೆಟಲ್ಲಿ ನಿಮಗೆ ಪ್ರತಿಯೊಂದು ಕಂಪನಿಗೂ ಸೈಡ್ ವೇಸ್ ಅಂತ ಇರುತ್ತೆ. ಫಾಸ್ಟ್ ಮೂಮೆಂಟಮ್ ಯಾವಾಗ ಸಿಗುತ್ತೆ ಅಂದರೆ ಸೈಡ್ ವೇಸ್ನ ಕ್ರಾಸ್ ಮಾಡಿದಾಗ. ಇನ್ನು ಕೆಲವರಿಗೆ ಕ್ವಶನ್ಸ್ ಇರುತ್ತೆ, ಸರ್ ನಾನು ಇಲ್ಲಿ ತೊಗೊಂಡ್ಬಿಟ್ಟಿದ್ದೆ, ಸ್ವಲ್ಪ ಡೌನ್ ಬಂದುಬಿಡ್ತು, ಏನು ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಸ್ ಡೋಂಟ್ ವರಿ, ಅದನ್ನೇ ನಾವು ಆ್ಯಕ್ಷನ್ ಅಂತ ಕರಿತೀವಿ. ಇಲ್ಲಿ ಬಂದಿದ ತಕ್ಷಣ ತಗೊಳ್ಳೋದಲ್ಲ, ಅಲ್ಲೂ ನೀವು ಕಾನ್ಫಿಡೆನ್ಸಾಗಿ ಮಾಡಬೇಕಾ ಮಾಡಬಾರ್ದು ಅನ್ನೋದಕ್ಕೆ ಕ್ಯಾಂಡಲ್ ನಿಮಗೆ ಹೇಳ್ಕೊಡುತ್ತೆ. ನೀವು ಕಮ್ಯುನಿಕೇಷನ್ನ ತಿಳ್ಕೊಂಡಿರಬೇಕು. ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ಬಿಸ್ನೆಸ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ತಿರೋ ಹಾಗೆ ಚಾರ್ಟ್ನ ನೋಡಿ ನೀವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಚಾರ್ಟ್ಗೆ ಅಂತ ಒಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಇರುತ್ತೆ. ಅದನ್ನು ನೀವು ತಿಳ್ಕೊಂಡಾಗ ಮಾರ್ಕೆಟಲ್ಲಿ ಗುಡ್ ಎಂಟ್ರಿ ಆಗುತ್ತೆ. ಯಾವಾಗ ಒಬ್ಬ ಟ್ರೇಡರು ಗುಡ್ ಎಂಟ್ರಿನ ಮಾಡ್ತಾರೆ ಆವಾಗ ರಿಸ್ಕ್ ಆದರೂ ಸ್ವಲ್ಪ ಪೀಸ್ಫುಲ್ ಆಗಿರ್ಬೋದು. ಅದೇ ರೀತಿ ಬಿಗ್ ಪ್ರಾಫಿಟ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದು. ನಿಮ್ಮ ಎಂಟ್ರಿ ರಾಂಗ್ ಆಯಿತು ಅಂದರೆ ಎವ್ರಿಥಿಂಗ್ ಗಾನ್. ನಿಮ್ಮ ಎಂಟ್ರಿ ರಾಂಗ್ ಆಯಿತು ಅಂದರೆ ಸ್ಟಾಪ್ ಲಾಸ್ ಮೇಂಟೈನ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ರೇಟ್ ತೊಗೊಳಕ್ಕಾಗಲ್ಲ. ಇದೆಲ್ಲ ಎಮೋಷನ್ಸ್ ಅಂತ ಕರಿತೀವಿ. ಸರ್ ಹೌದು, ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಎಸ್ ಆಲ್ರೆಡಿ ಹೇಳಿದ್ದೀನಿ, ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ್ಯಕ್ಷನ್ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ನಮ್ಮ ಒಂದು ಝೂಮ್ ಸೆಷನ್ ಅಟೆಂಡ್ ಮಾಡಿ. ಇಟ್ಸ್ ಎ ಫ್ರೀ ಇರುತ್ತೆ, ನಾಲೆಡ್ಜಬಲ್ ವಿಡಿಯೋ ಆಗಿರೋದ್ರಿಂದ ನಾಲೆಡ್ಜಬಲ್ ಸೆಷನ್. ಅಲ್ಲಿ ಯಾವುದೇ ರೀತಿಯ ಸಜೆಷನ್ಸ್ ಕೊಡ್ತಾರಲ್ಲ, ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ಫ್ರೀ ಇರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್
ನಿಮಗೆ ಎಸ್ ಗುಡ್ ಅಂತ ಅನ್ಸೋ ಆಲ್ರೆಡಿ ಯಾರೆಲ್ಲ ಲೈವ್ ಸೆಷನಲ್ಲಿ ಅಟೆಂಡ್ ಮಾಡಿದ್ದೀರಾ, ಎಕ್ಸ್ಪೀರಿಯನ್ಸ್ ತೊಗೊಳ್ತಾ ಇದ್ದೀರಾ, ಎಸ್ ಅವ್ರಿಗೂ ನಿಮಗೂ ಮತ್ತು ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪರಿಚಯ ಆಗಬೇಕು ಬರಬೇಕು ಅಂತ ಇದ್ದಾರೆ, ಹೇಗೆ ತಿಳ್ಕೊಳ್ಬೇಕು ಅಂತ ಇದ್ದಾರೆ ಅವ್ರಿಗೂ ಸಹ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ಎಸ್ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿರೋದಕ್ಕೆ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿರೋದಕ್ಕೆ ಇನ್ಫಾರ್ಮೇಷನ್ ತೊಗೊಂಡಿದ್ದೀರಾ. ಅದೇ ರೀತಿ ನಿಮ್ಮ ಅಮೌಂಟ್ಗೂ ವ್ಯಾಲ್ಯೂಬಲ್ ಕೊಟ್ಟು ಆ್ಯಕ್ಷನ್ ಪ್ಲ್ಯಾನ್ ಗೊತ್ತಿದ್ದರೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ಏನು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.